ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ನಂದಿ ಪರ್ವತದ ಜೈನ ಮುನಿ ಕಾಂಕುಮಾರ್ ನಂದಿ ಮಹಾರಾಜರ ಭೀಕರ ಹತ್ಯೆ ಖಂಡಿಸಿ ಚಿಕ್ಕೋಡಿಯಲ್ಲಿ ಜೈನ ಸಮಾಜ ಬಾಂಧವರು ಸೇರಿದಂತೆ ಉಳಿದ ಸಮಾಜದ ನಾಗರಿಕರು ಮೌನ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದರು. ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ್, ಅಥಣಿ, ಕಾಗವಾಡ, ಹುಕ್ಕೇರಿ ತಾಲೂಕು ಮತ್ತು ನೆರೆಯ ಮಹಾರಾಷ್ಟ್ರದ ನಾಗರಿಕರು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹತ್ಯೆಯಾದ ಜೈನ ಮುನಿಗಳಿಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿದರು. ಮೌನ ಪ್ರತಿಭಟನೆಯು ನಗರದ ಆರ್ಡಿ ಕಾಲೇಜಿನ ಮೈದಾನದಲ್ಲಿ ಸೇರಿರುವ ನಾಗರಿಕರು ಅಲ್ಲಿಂದ ಬಸ್ ನಿಲ್ದಾಣ, ಮಹಾವೀರ ಸರ್ಕಲ್, ಎನ್ಎಂ ರಸ್ತೆ, ಬಸವ ಸರ್ಕಲ್ ಮಾರ್ಗವಾಗಿ ಮಿನಿ ವಿಧಾನಸೌಧಕ್ಕೆ ತೆರಳಿ ಉಪವಿಭಾಗಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವರೂರ್ ಧರ್ಮಸೇನ ಭಟ್ಟಾಚಾರ್ಯ ಸ್ವಾಮೀಜಿ ಅವರು ಮಾತನಾಡಿ, ಜೈನ ಮುನಿ ಹತ್ಯೆ ಮಾಡಿರುವುದು ಹೇಯ ಕೃತ್ಯ. ಇದು ಜೈನ ಮುನಿಗಳಿಗೆ ಅಷ್ಟೇ ಅಲ್ಲದೆ ಉಳಿದ ಸಮಾಜದ ಸ್ವಾಮೀಜಿಗಳಿಗೂ ಇಂತಹ ಘಟನೆ ಮರುಕಳಿಸಬಾರದು. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಲಾಗುತ್ತದೆ. ಕೃತ್ಯ ಎಸಗಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ನೋಡಿ, ಭಾರತೀಯ ಕಾನೂನು ವ್ಯವಸ್ಥೆ ಮೇಲೆ ನಮ್ಮ ಸಾಕಷ್ಟು ವಿಶ್ವಾಸ ಇದೆ. ಅದಕ್ಕಾಗಿ ನಾವು ಮನವಿ ಅರ್ಜಿವನ್ನ ಶಾಂತತೆ ಪ್ರಕಾರವಾಗಿ ಕೊಟ್ಟಿದ್ದೇವೆ. ನಮ್ಮ ಜೈನ ಸಮಾಜದ ಎಷ್ಟೋ ಶ್ರಾವಿಕರಿದ್ದಾರೋ ಅವ್ರಿಗೂ ಎಲ್ಲರಿಗೂ ಶಾಂತಿ ಇರಿ ಅಂತ ಹೇಳಿದ್ದೇವೆ. ಅದಕ್ಕೆ ಆದಷ್ಟು ಬೇಗ ಭಾರತೀಯ ಕಾನೂನು ಪ್ರಕಾರವಾಗಿ ಆರೋಪಿಗೆ ಕಠೋರತಮ ಶಿಕ್ಷೆ ಆಗಬೇಕು, ಅಷ್ಟೇ ನಮ್ಮ ಮನವಿ. ಮತ್ತೆ ಇಡೀ ಭಾರತ ದೇಶದಲ್ಲೇ ನಮ್ ಎಷ್ಟು ಸಾಧುಗಳಿದಾರೋ, ಮುನಿ, ಅರಿಕ, ಆಚಾರ್ಯ, ಸಾಧು, ಸಾಧ್ವಿ ಎಷ್ಟು ಜನ ಇದಾರ, ದೊಡ್ಡ ದೊಡ್ಡ ಪೀಠಗಳ ಸಂಸ್ಥೆಗಳದೆ, ಮುನಿಗಳಿದಾರೋ ಅವ್ರಿಗೆಲ್ಲರಿಗೂ ತಾವು ಪ್ರೊಟೆಕ್ಷನ್ ಕೊಡಬೇಕು, ಇಷ್ಟೇ ನಮ್ದು ಮನವಿ, ಮತ್ತೇನು ಇಲ್ಲ. ಮಾಡಿದವರೆಲ್ಲ ಘಟನೆಯನ್ನು ತೋರಿಸಿದಿರಿ. ಈ ಘಟನೆಯನ್ನು ಖಂಡನೆಯನ್ನು ಮಾಡಿ ಮುಂದೆ ಬರುವಂತ ನಮ್ಮ ಏನ ಜೈನ ಸಾಧು ಸನ್ಯಾಸಿಗಳಿದಾರಲ್ಲ ಅವ್ರಿಗೆ ಒಳ್ಳೆ ರೀತಿಯಾಗಿ ಪ್ರೊಟೆಕ್ಷನ್ ಅನ್ನು ಸಿಗ್ಬೇಕು ಮತ್ತು ಒಳ್ಳೆ ರೀತಿಯ ಸುರಕ್ಷಣೆ ಆಗ್ಬೇಕು. ಸಾಧು ಸನ್ಯಾಸಿ ಅಂದ್ರೆ ಅವ್ರ ಯಾವ್ದು ಪರಿವಾರ ಇದೆಲ್ಲ ಏನೂ ಇರಂಗಿಲ್ಲ, ಅವ್ರು ಒಬ್ಬೊಬ್ಬರಾಗಿ ಇರ್ತಾರ. ಅವ್ರಿಗೋಸ್ಕರ ಅವ್ರ ಪರಿವಾರ ಕೊಡ್ಬೇಕು. ಈ ಮೋರ್ಚಾ ಯಾಕೆ ಮಾಡಿದೇವಪ್ಪ ಅಂದ್ರ ಇದ್ದಂತ ವ್ಯಕ್ತಿ ಏನ್ ಮಾಡಿದಾರಲ್ಲ, ಒಬ್ಬರು ಇದಾರೋ, 2 ಮಂದಿ ಇದಾರೋ, 3 ಮಂದಿ, ಸುಸೂಕ್ತವಾಗಿ ಅವ್ರ ತನಿಖೆಯನ್ನು ಮಾಡಿ ಅವ್ರು ಎಷ್ಟು ಮಂದಿ ಇದಾರಲ್ಲ ಅವ್ರಿಗೆಲ್ಲರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು. ಕಠಿಣ ಯಾಕೆ ಕೊಡ್ಬೇಕಪ್ಪ ಅಂತ ನಾವು ಕೇಳ್ತಾ ಇದೇವಪ್ಪ ಅಂದ್ರೆ ವಾಸ್ತವಿಕ ಕೇಳಬಾರ್ದು. ಜೈನ ಸಮಾಜದನ್ನು ವಿಶೇಷತೆ ಜಿಯೋ ಅವ್ರ ಜೀನಿಯೋದು ಅಂತ ನಾವು ಬಾಳೆ ಮಾಡ್ಬೇಕು, ಮತ್ತೊಬ್ರು ಬಾಳೆ ಮಾಡ್ಬೇಕಂತ ಸಂದೇಶ ಕೊಟ್ಟಿನಂತ ನಮ್ಮ ಧರ್ಮ. ಆ ಧರ್ಮ ಗುರುಗಳಿಗೆ ಈ ತರ ಒಂದು ಕ್ರೂರ ಹತ್ಯೆ ಮಾಡುವಂತ ಕೆಲಸ ಮಾಡಿನ ಜನ ಅವ್ರಿಗೆ ಕಠೋರ ಶಿಕ್ಷೆ ಆಗ್ಬೇಕಂತ ನಮ್ಮ ಸಮಾಜದ ಬೇಡಿಕೆ. ಇದು ಯಾರು ವಿರೋಧ ಇಲ್ಲ, ಯಾರಿಗಾರ ಕೆಟ್ಟ ಮಾತಾಡ್ಬೇಕಂತ ಇದು ಮುಖ ಮೋರ್ಚಾ ಅಲ್ಲ. ಈ ಮುಖ ಮೋರ್ಚಾ ಮುಖಾಂತರ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇರುವಂತ ಧರ್ಮ ಸಂಸ್ಕೃತಿ ಉಳಿಸುವಂತ ಪ್ರತಿಭಟನೆಯಲ್ಲಿ ನಾಂದನೀಯ ಜಿನಸೇನ ಭಟ್ಟಾಚಾರ್ಯ ಸ್ವಾಮೀಜಿ, ಮಾಜಿ ಶಾಸಕ ಮಹಾಂತೇಶ್ ಕವಟಗಿಮಠ್, ಮಾಜಿ ಶಾಸಕ ವೀರಕುಮಾರ್ ಪಾಟೀಲ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಪಾಲ್ಗೊಂಡಿದ್ದರು. ಕೋ ಎಡಿಟರ್ ಅರುಣ್ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.